ಹಲೋ ಎವ್ರಿವನ್, ನಾನಿವತ್ತು ಒಂದು ದಂಟಿನ ಸೊಪ್ಪಿನ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು 2 ಹೆಚ್ಚಿದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ, 1 ಫ್ಲೇವರಿಗೆ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ದಪ್ಪ ಕಟ್ಟಿನಷ್ಟು ದಂಟಿನ ಸೊಪ್ಪಿನ ಹೆಚ್ಚಿ ತೊಗೊಂಡಿದ್ದೀನಿ, 3 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಬೇಕಾದರೂ ನೀವು ಬಳಸ್ಬೋದು. ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿತ್ತು, ಹಂಗಾಗಿ ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀರು ಕಾದಿದೆ, ಇವಾಗ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊಪ್ಪು ಬೇಯೋದ್ರೊಳಗೆ ಖಾರ ರುಬ್ಕೊಬಿಡೋಣ. ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ತುಪ್ಪದ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, 4 ಕಡಲೆ ಹಾಕ್ತಾಯಿದ್ದೀನಿ. ನೀವು ಕಡಲೆ ಪುಡಿ ಬೇಕಾದರೂ ಹಾಕ್ಕೋಬೋದು, ಕಡಲೆ ಹಿಟ್ಟು. ಸೊಪ್ಪು ಬೆಂದಿದೆ, ಇವಾಗ ಒಗ್ಗರಣೆ ಹಾಕೋಣ. ಈಗ ಒಗ್ಗರಣೆ ಹಾಕೋಣ. ಎಣ್ಣೆ ಹಾಕ್ತಾಯಿದ್ದೀನಿ, ಕೊಬ್ಬರಿ ಎಣ್ಣೆ, ಸಾಸಿವೆ, ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ, ಕರಿಬೇವು, ಮೆಣಸಿನಕಾಯಿ, ಈರುಳ್ಳಿ. ಇದು ಒಗ್ಗರಣೆ ಆಗಲಿ. ಸ್ವಲ್ಪ ಒಗ್ಗರಣೆ ಆಗಿದೆ. ಇವಾಗ ರುಬ್ಬಿರೋಂಥ ಖಾರ ಹಾಕೋಣ. ಇದು ಖಾರ ಚೆನ್ನಾಗಿ ಕುದೀಲಿ. ಖಾರ ಕುದ್ದಿದೆ. ಈಗ ಬೇಯಿಸಿಟ್ಟಿರ್ತಕ್ಕಂಥ ಸೊಪ್ಪಿದೆಯಲ್ಲ, ಅದನ್ನು ಆ್ಯಡ್ ಮಾಡೋಣ. ಮೊದಲಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ನಂತರ ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು. ಇದು ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿದೆ. ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಏನಕ್ಕೆ ಬೇಕಾದರೂ ಮಾಡ್ಕೋಬೋದು. ನಾವು ಮುಂಚೆಯಿಂದ ಏನು ಸಣ್ಣ ವಯಸ್ಸಿನಲ್ಲಿ ತಿಂದಿರ್ತೀವಿ ಅದೇ ಇಷ್ಟ ಆಗುತ್ತೆ ನಮಗೆ. ನನಗಂತೂ ಇದು ಸೊಪ್ಪಿನ ಪಲ್ಯ ಅಂದರೆ ತುಂಬ ಫೇವರೇಟು. ಸೊಪ್ಪಿನ ಪಲ್ಯ ರೊಟ್ಟಿ ಕಾಂಬಿನೇಷನು. ನೀವು ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿದೆ. ಟೇಸ್ಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.